dear students. So SSLC 2024 exam enhancer session 3 ಗೆ ಎಲ್ರಿಗೂ ಕೂಡ ವೆಲ್ಕಮ್. ಸೊ ಇವತ್ತಿನ ಸೆಷನ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ ಲೆಸನ್ ಇಂದ ನಿಮ್ಗೆ ಎವ್ರಿ ಎಕ್ಸಾಮ್ ಅಲ್ಲೂ ಕೂಡ ಕ್ವೆಶನ್ಸ್ ನ ಕಂಪಲ್ಸರಿ ಕೇಳಿರ್ತಾರೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್, ಸೊ ಈ ಒಂದು ಕಾನ್ಸೆಪ್ಟ್ಸ್ ಅನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಸೊ ಈಗ ಎಲ್ರಿಗೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ದಟ್ ಇಸ್ ಫೆಬ್ರವರಿ 5th ಇಂದ ಥ್ರೂ ಔಟ್ ಕರ್ನಾಟಕ ಎಲ್ರಿಗೂ ಕೂಡ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ನಡೀತಿದೆ. ಫಾರ್ SSLC ಸ್ಟೂಡೆಂಟ್ಸ್ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ನಡೀತಿದೆ. ಸೊ ಎಲ್ಲಾ ಪ್ರಿಪರೇಟರೀಸ್ಗೂ ಕೂಡ ನಾನು ಏನ್ ಆಲ್ರೆಡಿ ಈಗ ಬ್ಲೂ ಪ್ರಿಂಟ್ ಅನ್ನ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮ್ಗೆ ಆ ಬ್ಲೂ ಪ್ರಿಂಟ್ಗೆ ಸಿಮಿಲರ್ ಆಗಿ ಒಂದು ಮಾರ್ಕ್ಸ್ ನ ಅಲಾಟ್ ಮಾಡಿರ್ತಾರೆ. ಸೊ ಆಸ್ ಅ ರಿಸಲ್ಟ್ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನಾನು ನಿಮ್ಗೆ ಬ್ಲೂ ಪ್ರಿಂಟ್ ಏನ್ ಕೊಟ್ಟಿದ್ದೀನಿ, ಲೈಕ್ ಅಕಾರ್ಡಿಂಗ್ ಟು ದಟ್ ಸ್ವಲ್ಪ ನೀವು ಫೋಕಸ್ ಮಾಡಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ, ರೈಟ್? ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ಸೊ ಈ ಲೆಸನ್ ಇಂದ ನಿಮ್ಗೆ ಒಂದು 5 to 6 ಮಾರ್ಕ್ಸ್ ಒಂದು ಫೈನಲ್ ಎಕ್ಸಾಮ್ ನಲ್ಲಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ 5 to 6 ಮಾರ್ಕ್ಸ್ ಅಂದ್ರೆ ನಿಮ್ಗೆ ಯೂಶಲಿ ಏನಿರುತ್ತೆ, ಸೊ ಒಂದು ನಿಮ್ಗೆ ಸ್ಟ್ರಕ್ಚರ್ಸ್ ಅನ್ನ ಕೊಡ್ತಾರೆ ಟು ರೈಟ್ ದ ನೇಮ್ಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಲೈಕ್ ಅದು ಆಲ್ಕಿನ್ ಆಗಿರ್ಬೋದು, ಫಂಕ್ಷನಲ್ ಗ್ರೂಪ್ ಆಗಿರ್ಬೋದು. ಅಪಾರ್ಟ್ ಫ್ರಮ್ ದಟ್, ಸೊ ಅಲಾಂಗ್ ವಿತ್ ದಟ್ ಏನಾಗುತ್ತೆ, ಸ್ಟ್ರಕ್ಚರ್ಸ್ ನ ಜೊತೆಗೆ ನಿಮ್ಗೆ ಕೆಮಿಕಲ್ ಒಂದು ಕಾಂಪೌಂಡ್ಸ್ ಏನಂದ್ರೆ ಪ್ರಾಪರ್ಟೀಸ್ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಡೆಫಿನೆಟ್ ಆಗಿ ಕೊಟ್ಟಿರ್ತಾರೆ. ಸೊ SSLC ಸೈನ್ಸ್ ಅಂಡ್ ಮ್ಯಾಥಮ್ಯಾಟಿಕ್ಸ್, ಸೊ ಈ ಎರಡು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೇಕಂದ್ರೆ ಟು ಸಬ್ಸ್ಕ್ರೈಬ್ ಟು SOS ಸ್ಟಡಿ ಆಫ್ ಸೈನ್ಸ್ ಚಾನೆಲ್ ಅಂಡ್ ಆಲ್ಸೋ DVS ಮ್ಯಾಥಮ್ಯಾಟಿಕ್ಸ್ ಚಾನೆಲ್. ಸೊ ನೀವು ಸೈನ್ಸ್ ಅಲ್ಲಿ ಹಾಗೂ ಮ್ಯಾಥ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮಾಡ್ತಿರುವಂತ ಎಕ್ಸಾಮ್ ಎನ್ಹಾನ್ಸರ್ ಅಂಡ್ ಎಕ್ಸಾಮ್ ಎಕ್ಸ್ಪ್ರೆಸ್ ಸೆಷನ್ಸ್ ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಬನ್ನಿ. ಓಕೆ, ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. Right, okay, some of you are asking yesterday's class PDF also. Yes, I will share in the Telegram group after this session, children. Right, so now let us start with the chemical properties of carbon. So chemical properties anta heldaga, see you will be having some of the chemical properties. So ee ondu chemical properties related prashnegalanna keltare. So first chemical property which I am going to teach in today's class is combustion. So combustion andre very simple. Combustion andre meaning burning. So hege burn ಮಾಡ್ತೀವಿ? See, we burn organic compounds in the presence of oxygen. Okay, we burn in the presence of oxygen. See, when I burn organic compounds, or simple ಆಗಿ ಹೇಳ್ಬೇಕಂದ್ರೆ compounds of carbon, so carbon compounds na oxygen ಅಲ್ಲಿ burn ಮಾಡಿದ್ರೆ ಏನಾಗುತ್ತೆ, we get carbon dioxide, water and heat along with the light. Okay, so this is what we will call it as combustion. Sometimes there is no water. Water illana bantu andre, see, water is actually liberated here in the form of vapor, water vapor. One more example I can give you. See, carbon, when it burn in the presence of oxygen, it gives carbon dioxide, heat and light. Okay, in case of carbon dioxide it is heat and light. See, any carbon compounds when it burn, just carbon dioxide, heat and light form ಆಗುತ್ತೆ. This is called combustion. So ಈ ಒಂದು ಪ್ರಶ್ನೆನ ಎಕ್ಸಾಮ್ ಅಲ್ಲಿ ಕೇಳಿದರೆ, ಒಂದು ಎಕ್ಸಾಮ್ ಅಲ್ಲಿ ನಿಮ್ಗೆ ಕಂಬರ್ಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ಎರಡನ್ನೂ ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಕೇಳಿದ್ರು ಫಾರ್ 4 ಮಾರ್ಕ್. ಸೊ ಏನ್ ಕೇಳಿದ್ರು ಗೊತ್ತಾ, by taking methane as an example, explain combustion and substitution anta kelidru. So you should know the meaning of combustion. Very simple. So carbon compounds are burned. To burn, what is needed? Oxygen is needed. Okay, so when you burn something in the presence of oxygen, what is happening? You get carbon dioxide, heat and light as a product. Sometimes water vapor also is released. Yav case al water vapor release agutte ma'am? See, when methane is burnt, or when alcohol, formula is C2H5OH, ethanol. Okay, when alcohol is burnt,
ಆಲ್ಕೋಹಾಲ್ ನ ಬರ್ನ್ ಮಾಡಿದಾಗ್ಲೂ ಕೂಡ ನಿಮ್ಗೆ ಸೇಮ್ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಕಂಬಷನ್. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಐ ಹೋಪ್ ಸ್ಟೂಡೆಂಟ್ಸ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್. I hope everyone understood this. This is very important, which I am teaching to you is very important. Okay, combustion. So combustion ಪ್ರಶ್ನೆ ಕೇಳಿಲ್ಲ ಅಂದ್ರೆ ಏನ್ ಕೇಳ್ತಾರೆ? ಈ combustion ಅಂತ ಹೇಳಿದಾಗ we also have to focus on this particular concept. See, basically when carbon compounds are burned, what happen in the presence of oxygen? It gives heat, light and carbon dioxide. But these compounds are again classified into two types: saturated and unsaturated. Saturated hydrocarbons, when they are burning, they give clear blue flame. Okay, they burn in the air to give clear blue flame. Okay, when there is blue flame, there is no soot. Soot andre enu? See, in Kannada we say mussy, or in English we can say the black color powdery like substances. The soot is not formed when you burn saturated hydrocarbon. But when you burn unsaturated hydrocarbon, ಯಾವಾಗ ನೀವು unsaturated hydrocarbon ನ burn ಮಾಡ್ತೀರಾ, you get yellow color sooty flame. Okay, yellow color flame ಬರುತ್ತೆ, soot ಕೂಡ ಫಾರ್ಮ್ ಆಗುತ್ತೆ. ಯಾಕೆ ಮ್ಯಾಮ್? See, because unsaturated hydrocarbon have more percentage of carbon. Unsaturated hydrocarbon, it is having more amount of carbon. When you burn unsaturated hydrocarbon, definitely you will get yellow color sooty flame. Clear? So yes, and illi innondu exception kuda ide. See, when you burn unsaturated hydrocarbon in normal air, you will get sooty flame. But when you burn unsaturated hydrocarbon in the pure air, you have unsaturated hydrocarbon, you have unsaturated hydrocarbon plus pure air andre pure oxygen, then you get blue flame. Okay, unsaturated hydrocarbon, when you burn it with the pure oxygen, only with the pure oxygen, you get blue flame. Clear? Okay, I think nimge idu artha agide ankotini. I'll go for next. Some of you are asking, ma'am, can you explain bleaching powder balancing equation? Okay, balancing equation go on session madidini Anju. I'll share the video with you. Okay, right. So we'll go for next. See, the next concept is oxidation. The oxidation anta ಹೇಳಿದಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ? Directly they don't ask oxidation. They will ask you, how can you convert alcohol into carboxylic acid? Or they can ask you, how can you convert ethanol into ethanoic acid? Or they can ask you, how can you oxidize alcohol? So ಈ ರೀತಿ ವೇರಿಯಸ್ ಟೈಪ್ಸ್ ಆಫ್ ಪ್ರಶ್ನೆಗಳನ್ನ ಇಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ. ಅರ್ಥ ಆಗ್ತಿದ್ಯಾ? They ask you variety of questions here. You must be very careful here. See, when I say oxidation, oxidation ಅಂದ್ರೆ ಏನು? Oxygen add ಆಗ್ತಾ ಇದೆ. Oxygen add ಆಗ್ತಾ ಇದೆ ಅಂದ್ರೆ we need something that is, adding oxygen. So what do we call that as? We will call that as oxidizing agent. Okay, so ನಮಗೆ ಆಕ್ಸಿಜನ್ ಆಡ್ ಮಾಡಕ್ಕೆ ಏನ್ ಬೇಕು? ಒಂದು ಏಜೆಂಟ್ ಬೇಕು. That agent is called as oxidizing agent. Very simple ಅಲ್ವಾ? So ಏನ್ ಮಾಡ್ತಾ ಇದೀವಿ? Basically we have alcohols. So alcohols are converted into carboxylic acid. And ನಿಮ್ಗೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಇಥನಾಲು ಇಥನೋಯಿಕ್ ಆಸಿಡ್ ಆಗ್ಬೇಕು ಅಂತಾನೆ ಇಲ್ಲ. See, you can also convert propanol into propanoic acid. You can convert butanol into butanoic acid. But dear students, ನೆನ್ಪಿಟ್ಕೊಳ್ಳಿ, ನೀವೇನ್ ಮಾಡ್ತಾ ಇದ್ದೀರಾ? ಬೇಸಿಕಲಿ ಒಂದು ಆಲ್ಕೋಹಾಲ್ ಅನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡ್ತಿದ್ದೀರಾ. ಬಿಕಾಸ್ ಯಾಕೆಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಫೋಕಸ್ ಮಾಡ್ತೀರಾ, ಹಾಗೆ ಮಾಡಬೇಡಿ. ಓಕೆ, ಸಿ, ಯಾವುದೇ ಒಂದು ಆಲ್ಕೋಹಾಲ್ನ ಯಾವುದೇ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಯು ನೀಡ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ದಟ್ ಆಕ್ಸಿಡೈಸಿಂಗ್ ಏಜೆಂಟ್ is either KMnO4 ಅಂದ್ರೆ potassium permanganate or K2Cr2O7 which is nothing but potassium dichromate. ಎರಡರಲ್ಲಿ ಯಾವುದಾದ್ರೂ ಕೂಡ ನೀವು ಎಕ್ಸಾಮ್ ಅಲ್ಲಿ ಬರೀಬಹುದು, ಯಾವುದನ್ನಾದ್ರೂ ಬರೀಬಹುದು. ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್. ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಬರೀಬಹುದು. ಓಕೆನಾ? ಸಿ,
ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ದೇ ಕ್ಯಾನ್ ಆಸ್ಕ್ ಯು ಹೌ ಕ್ಯಾನ್ ಯು ಕನ್ವರ್ಟ್ ಆಲ್ಕೋಹಾಲ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್, ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್, ಪ್ರೊಪೆನಾಲ್ ಇಂಟು ಪ್ರೊಪೆನೋಯಿಕ್ ಆಸಿಡ್. ಎಲ್ಲದಕ್ಕೂ ಆನ್ಸರ್ ಒಂದೇ. ಓಕೆನಾ, ಒಂದೇ ಆನ್ಸರು, ಏನು ಚೇಂಜ್ ಇಲ್ಲ. ಓಕೆ ರೈಟ್. ಸೊ ಇಲ್ಲಿ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ. ಐ ಹ್ಯಾವ್ ಇಥೆನಾಲ್. ಸೊ ಇಥೆನಾಲ್ is converted into ethanoic acid. Okay, when ethanol is converted into ethanoic acid, what do I have? I have an oxidizing agent. Exam ಅಲ್ಲಿ either you can use KMnO4 or you can use K2Cr2O7. ಎರಡರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಯೂಸ್ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸೊ ವೆರಿ ಇಂಪಾರ್ಟೆಂಟ್. ಸಿ, ಐ ಕ್ಯಾನ್ ಆಲ್ಸೋ ಡೂ ದಿಸ್. Say for example, I have now CH3, CH2, CH2, OH. ಏನಿದು ನನ್ನ ಪ್ರೊಪೆನಾಲ್. So my propanol can be converted into C2H5COOH. That is propanoic acid. But how can I convert? To convert this, I want K2Cr2O7 or KMnO4 as oxidizing agent. ತುಂಬಾ ಸಿಂಪಲ್ ಕಂಡ್ರೋ. ಆಕ್ಸಿಜನ್ ಅನ್ನ ಆಡ್ ಮಾಡ್ತಾ ಇದೀವಿ ಇಲ್ಲಿ ಅಷ್ಟೇ. ಬಟ್ ಆಕ್ಸಿಜನ್ ಆಡ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತಾ ಇದೀವಿ? We need an oxidizing agent. We are using an oxidizing agent. Very simple. Okay, we'll go for next question, children. ಅರ್ಥ ಆಯ್ತು ಅನ್ಕೋತೀನಿ. ಆಕ್ಸಿಡೇಷನ್ ಕೇಳ್ತಾರೆ. ಇಫ್ ಯು ಆರ್ ಕ್ಲಿಯರ್ಲಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಪ್ಲೀಸ್ ನೀವೆಲ್ಲರೂ ಇದಕ್ಕೆ ಎಸ್ ಮ್ಯಾಮ್ ಅಂತ ಚಾಟ್ ಅಲ್ಲಿ ಓಕೆ ಕೊಡಿ. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವೆರಿ ಸಿಂಪಲ್ ಅಂಡ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಎಕ್ಸಾಮ್ ಅಲ್ಲಿ ಈಗ ರೀಸೆಂಟ್ ಆಗಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಆಯ್ತಾ? ಏನಂತಂದ್ರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಒಂದು ರಿಯಾಕ್ಟೆಂಟ್ ಅಲ್ಲಿ ಬಂತೆ, ಬಟ್ ಇಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಆಲ್ಕೋಹಾಲ್ ಇಂಟು ಈಥೀನ್ ಅಂತೆ. ಯಾಕೆ? ಬಿಕಾಸ್ ಇಟ್ ಇಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಅದೇ ರೀತಿ ಪ್ರಶ್ನೆ ಇಲ್ಲೂ ಕೇಳ್ಬೋದು. ಏನ್ ಕೇಳ್ಬೋದು? K2Cr2O7, K2Cr2O7 ಅಥವಾ KMnO4, it is not a reactant, but it is used as it is used to convert alcohol into carboxylic acid ಅಂತ ಕೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಏನ್ ಬರೀತೀರಾ? K2Cr2O7 is an oxidizing agent ಅಥವಾ KMnO4 is an oxidizing agent. ಈ ಪ್ರಶ್ನೆಯನ್ನ ಎಷ್ಟು ಡಿಫ್ರೆಂಟ್ ವೇನಲ್ಲಿ ಕೇಳ್ಬೋದು, ಬಟ್ ಆನ್ಸರ್ ಈಸ್ ವೆರಿ ವೆರಿ ಸಿಂಪಲ್. ಅರ್ಥ ಆಗ್ತಿದ್ಯಾ? ವೆರೈಟಿ ಆಫ್ ಕ್ವಶನ್ಸ್ ಕೇಳ್ತಾ ಇದಾರೆ ಇಲ್ಲಿ, ಬಟ್ ಆನ್ಸರ್ ಈಸ್ ವೆರಿ 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 ಸಿಂಪಲ್. ಇದು ನಿಮ್ಗೆ ಕ್ಲಾರಿಟಿ ಇರ್ಲಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ತಿಳ್ಕೊಳ್ಳುವಂಥದ್ದು ಅಡಿಷನ್ ರಿಯಾಕ್ಷನ್. ಅಡಿಷನ್ ಅಂದ್ರೆ ಏನ್ ಮಾಡ್ತಾ ಇದೀವಿ? ಆಡ್ ಮಾಡ್ತಾ ಇದೀವಿ. ಓಕೆ, ಸೊ ಅಡಿಷನ್ ರಿಯಾಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ addition reaction is also called as hydrogenation. Hydrogenation andre ಏನು? What do you mean by hydrogenation? Hydro is nothing but hydrogen. Ation is nothing but adding. Hydro is nothing but hydrogen. Ation is nothing but adding. ಏನ್ ಆಡ್ ಮಾಡ್ತಾ ಇದೀವಿ? ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದೀವಿ. ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಅಲ್ವಾ? ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದೀವಿ. ದಿಸ್ ಇಸ್ ವೆರಿ ಸಿಂಪಲ್. ಸೊ somebody is asking, ma'am, what is complete and incomplete combustion? Mahendra, 1 minute, please wait. After explaining addition reaction, I will explain that. Okay, right. See, hydrogenation ಅಂದ್ರೂ ಒಂದೇ, addition reaction ಅಂದ್ರೂ ಒಂದೇ. ಅರ್ಥ ಆಗ್ತಿದ್ಯಾ? ಸೊ ವೆರಿ ಸಿಂಪಲ್ ಆಗಿ ಏನ್ ಅರ್ಥ ಮಾಡ್ಕೋಬೇಕು ನೀವು? ಎರಡು ಒಂದೇ. ಏನ್ ಮಾಡ್ತಾ ಇದೀವಿ? ವಿ ಆರ್ ಆಡಿಂಗ್ ದ ಹೈಡ್ರೋಜನ್. ಸೊ ಯಾವುದಕ್ಕೆ ಹೈಡ್ರೋಜನ್ ಅನ್ನ ಆಡ್ ಮಾಡ್ತೀವಿ? ಹಾಗಾದ್ರೆ ಎಲ್ಲಿ ನಾವು ಅಡಿಷನ್ ರಿಯಾಕ್ಷನ್ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಅಡಿಷನ್ ರಿಯಾಕ್ಷನ್ ಕ್ಯಾನ್ ಬಿ ಓನ್ಲಿ ಡನ್ ಫಾರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅನ್ಸ್ಯಾಚುರೇಟೆಡ್ಗೆ ನೀವು ಮಾತ್ರ ಮಾಡ್ತೀರಾ. ಸಿ, ನಿಮ್ಮ ಹತ್ರ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅನ್ಸ್ಯಾಚುರೇಟೆಡ್ ಯಾವ್ದು ತಗೊಳ್ಳೋಣ? ಸೊ ಆಲ್ಕಿನ್ಸ್ ಅಲ್ಲಿ ಫಸ್ಟ್ ಮೆಂಬರ್ ತಗೊಳ್ಳೋಣ. ಯಾವ್ದದು? ಈಥೀನ್, C2H4 ತಗೊಳ್ಳೋಣ. ಓಕೆನಾ? ಆಲ್ಕಿನ್ ಅಲ್ಲಿ ಏನ್ ತಗೊಂಡಿದ್ದೀನಿ? C2H4 ತಗೊಂಡಿದ್ದೀನಿ. ಓಕೆನಾ? ಐ ಹ್ಯಾವ್ unsaturated hydrocarbon. ನೋಡಿ C2H4. For this what am I doing? I am adding hydrogen. ಅಷ್ಟೇ, ವೆರಿ ಸಿಂಪಲ್. ನಾನು ಏನ್ ಮಾಡ್ತಾ ಇದ್ದೀನಿ? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದೆ, ಹೈಡ್ರೋಜನ್ ಆಡ್ ಮಾಡ್ತಾ ಇದ್ದೀನಿ. ಬಟ್ ಆಡ್ ಮಾಡಿದಾಗ ಹಿಯರ್ ಫಾರ್ ದ ರಿಯಾಕ್ಷನ್ ಟು ಹ್ಯಾಪನ್ ಐ ನೀಡ್ ಅ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ ಯಾವ್ದು ತಗೊಳ್ತಾ ಇದ್ದೀನಿ? ಐ ಆಮ್ ಟೇಕಿಂಗ್ ಪೆಲೇಡಿಯಂ. ನೀವು ನಿಕ್ಕಲ್ ಕೂಡ ತಗೊಳ್ಬಹುದು. ನಿಕ್ಕಲ್ ಆರ್ ಪೆಲೇಡಿಯಂ ಕ್ಯಾಟಲಿಸ್ಟ್. ಮ್ಯಾಮ್, ಕ್ಯಾಟಲಿಸ್ಟ್ ಅಂದ್ರೆ ಏನು? ಕ್ಯಾಟಲಿಸ್ಟ್ is the one substance which is making the reactant to reaction to happen fast. ಈ ರಿಯಾಕ್ಷನ್ ಅನ್ನ ಫಾಸ್ಟ್ ಆಗಿ ಆಗೋ ರೀತಿ ಮಾಡ್ತಾ ಇದೆ ಅಷ್ಟೇ. ಆಯ್ತಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಹೈಡ್ರೋಜನ್.
ಓಕೆ, ಐ ಆಮ್ ಆಡಿಂಗ್ ದಿಸ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಏನ್ ಸಿಗುತ್ತೆ? ಐ ವಿಲ್ ಗೆಟ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್. ಏನ್ ಸ್ಯಾಚುರೇಟೆಡ್? ನೋಡಿ, ಇಲ್ಲಿ ಹೈಡ್ರೋಜನ್ ಅನ್ನ ನೀವು ಆಡ್ ಮಾಡಿ. ಕಾರ್ಬನ್ 2 ಇದೆಯಾ, ಹೈಡ್ರೋಜನ್ 4 ಇದೆಯಾ, 4 ಹೈಡ್ರೋಜನ್ಗೆ 2 ಹೈಡ್ರೋಜನ್ ಆಡ್ ಮಾಡಿದ್ರೆ ಏನಾಗುತ್ತೆ? C2H6 ಆಗುತ್ತೆ. ಸೊ ಇದೇನಾಗಿತ್ತು ಮುಂಚೆ? ಇದು ಈಥೀನ್ ಆಗಿತ್ತು. ಈಗ 2 ಹೈಡ್ರೋಜನ್ ಆಡ್ ಮಾಡಿದ ತಕ್ಷಣ ಏನಾಯ್ತು? ಇದು ಈಥೇನ್. ಇದು ಫಾರ್ಮುಲಾ ಆಫ್ ಈಥೇನ್. ಸೊ ನೀವೇನ್ ನೋಡ್ತಾ ಇದ್ದೀರಾ? ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಆಗೋಯ್ತು. ಸೊ ಈ ರೀತಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕು. ಐ ಥಿಂಕ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೋತೀನಿ. ಪ್ಲೀಸ್ ಅರ್ಥ ಆಗಿದೆ ಸೇ ಎಸ್. ಎಸ್ ಎಸ್ ಅಂತ ಬೇಗ ಬೇಗ ನೀವು ಒಂದು ಚಾಟ್ ಸೆಕ್ಷನ್ ಅಲ್ಲಿ ಪ್ರೆಸೆಂಟ್ ಮಾಡಿ ನಿಮ್ಮ ಒಂದು ಎಸ್ ಆನ್ಸರ್ ಅಥವಾ ನೋ ಆನ್ಸರ್ ಅನ್ನ, ಸೊ ದಟ್ ನಾನು ನಿಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ನ ಕಂಟಿನ್ಯೂ ಮಾಡ್ತೀನಿ. ಎಸ್, ಅರ್ಥ ಆಯ್ತಲ್ವಾ ಯಾವ ರೀತಿ ನೀವು ಯೂಸ್ ಮಾಡಬೇಕು ಅಂತ? ನೋಡಿ, ಇದು ಎಕ್ಸಾಮ್ ಅಲ್ಲಿ ಪ್ರೋಪೀನ್ ಟು ಪ್ರೋಪೇನ್ ಆಗ್ಬೋದು, ಬ್ಯೂಟೀನ್ ಟು ಬ್ಯೂಟೇನ್ ಆಗ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿ ನೀವೇನ್ ತಿಳ್ಕೊಳ್ಬೇಕು? ಅಡಿಷನ್ ರಿಯಾಕ್ಷನ್ ಈಸ್ ಹ್ಯಾಪನಿಂಗ್ ಓನ್ಲಿ ಫಾರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಹೇಗಾಗುತ್ತೆ? when you add hydrogen to unsaturated, you get saturated. But when this is happening, you need a catalyst. What is the catalyst? The catalyst is either palladium or nickel. You can use either palladium or you can use the nickel. ಎರಡರಲ್ಲಿ ಒಂದನ್ನ ನೀವು ಯೂಸ್ ಮಾಡಬಹುದು. ಕ್ಲಾರಿಟಿ ಇದೆ ಅಲ್ವಾ? ಎಸ್, ವೆರಿ ಗುಡ್, ವೆರಿ ಗುಡ್. ಮೆನಿ ಆಫ್ ಯುವರ್ ಆನ್ಸರಿಂಗ್ ವೆರಿ ಗುಡ್. ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳುವಂತ ಇನ್ನೊಂದು ಪ್ರಶ್ನೆ ಬೇಸ್ಡ್ ಆನ್ ಅಡಿಷನ್ ರಿಯಾಕ್ಷನ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ರೈಟ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂತ ಕೇಳ್ತಾನೆ. ರೈಟ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಆಫ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಆರ್ ಅಡಿಷನ್ ರಿಯಾಕ್ಷನ್ ಅಂತ ಕೇಳ್ತಾನೆ. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಏನ್ ಬರೀತೀರಾ? ಸಿ, ವೆರಿ ಸಿಂಪಲ್. ನಮ್ಗೆ ಏನಾಗಿದೆ ಇಲ್ಲಿ? ಐ ಹ್ಯಾವ್ ದ ವೆಜಿಟೇಬಲ್ ಆಯಿಲ್. ದಿ ಕನ್ವರ್ಷನ್ ಆಫ್ ವೆಜಿಟೇಬಲ್ ಆಯಿಲ್, ಕನ್ವರ್ಷನ್ ಆಫ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ನೋಡ್ಕೊಳ್ಳಿ. ವೆರಿ ಸಿಂಪಲ್. ಇಲ್ಲಿ ನಾನು ನಿಮ್ಗೆ ಒಂದಷ್ಟು ಕ್ವಶನ್ ಏನೇನ್ ಬರ್ಬೋದು ಅಂತ ಹೇಳ್ತೀನಿ. ಐ ಹ್ಯಾವ್ ವೆಜಿಟೇಬಲ್ ಆಯಿಲ್. ಇದು ವೆಜಿಟೇಬಲ್ ಆಯಿಲ್ದು ಸ್ಟ್ರಕ್ಚರು. ಈ ವೆಜಿಟೇಬಲ್ ಆಯಿಲ್ ಏನಾಗ್ತಾ ಇದೆ? ವೆಜಿಟೇಬಲ್ ಘೀ ಆಗ್ತಾ ಇದೆ. ವೆಜಿಟೇಬಲ್ ಘೀ ಆಗ್ತಾ ಇದೆ. ಬೇಸಿಕಲಿ ವೆಜಿಟೇಬಲ್ ಆಯಿಲ್ ಏನಾಗಿದೆ? ವೆಜಿಟೇಬಲ್ ಆಯಿಲ್ ಈಸ್ ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್. ವೆಜಿಟೇಬಲ್ ಘೀ ಏನು? ಸ್ಯಾಚುರೇಟೆಡ್. ಇದು ಸ್ಯಾಚುರೇಟೆಡ್. ಅರ್ಥ ಆಗ್ತಿದ್ಯಾ? So palladium or nickel irutte. So we will add hydrogen. See, we are adding hydrogen to vegetable oil in the presence of palladium or nickel to get the vegetable ghee. Vegetable ghee andre enu ma'am? You have heard about dalda. Dalda irutte. Okay? Or vanaspati ghee anta heltivi. Idanna na vegetable anta heltivi. Vanaspati. Okay? So industrial application alli navu ಏನು ಮಾಡ್ತಾ ಇದೀವಿ? We are converting vegetable oil into vegetable ghee. Okay? Exam ಅಲ್ಲಿ ಕೇಳ್ಬೋದು, which is good for health, vegetable ghee or vegetable oil, saturated or unsaturated? Unsaturated is good because we always use vegetable oil. We don't use vegetable ghee. Vegetable ghee na ನಾವು ಯಾವತ್ತೂ ಯೂಸ್ ಮಾಡಲ್ಲ. ವೆಜಿಟೇಬಲ್ ಆಯಿಲ್ ನೇ ಫುಡ್ ಗೆ ನಾವು ಯೂಸ್ ಮಾಡೋದು. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ someone is asking what is ma'am, what is complete combustion? What is incomplete combustion ಅಂತ somebody was asking. ಯಾರೋ ಪ್ರಶ್ನೆ ಕೇಳಿದ್ರಿ. ಕಂಪ್ಲೀಟ್ ಕಂಬಷನ್ ಅಂದ್ರೆ ಏನು? ದಿ ಕಂಪ್ಲೀಟ್ ಕಂಬಷನ್ ಅಂದ್ರೆ ಏನಾಗುತ್ತೆ? ದ ಕಾರ್ಬನ್ ಕಂಪೌಂಡ್ಸ್ ಆರ್ ಬರ್ನಿಂಗ್ ಕಂಪ್ಲೀಟ್ಲಿ. ಇನ್ಕಂಪ್ಲೀಟ್ ಕಂಬಷನ್ ಅಂದ್ರೆ ಕಾರ್ಬನ್ ಕಂಪೌಂಡ್ಸ್ ಆರ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ. ಕಂಪ್ಲೀಟ್ ಆಗಿ ಬರ್ನ್ ಆಗಿರ ಏನಾಗುತ್ತೆ? ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಬ್ಲೂ ಫ್ಲೇಮ್ ಬರುತ್ತೆ. ಓಕೆ, ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಬ್ಲೂ ಫ್ಲೇಮ್ ಬರುತ್ತೆ. ಇನ್ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಏನಾಗುತ್ತೆ? ಇನ್ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಯೆಲ್ಲೋ ಫ್ಲೇಮ್ ಬರುತ್ತೆ. ಇನ್ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಏನಾಗುತ್ತೆ? ಇನ್ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಯೆಲ್ಲೋ ಫ್ಲೇಮ್ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ಲ? ಐ ರಿಪೀಟ್, ಇನ್ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಏನಾಗುತ್ತೆ? ಇನ್ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಯೆಲ್ಲೋ ಫ್ಲೇಮ್ ಬರುತ್ತೆ. ಓಕೆ, ಐ ಥಿಂಕ್ someone is asking about this question. Idea sikkide ankotini. What is complete combustion and what is incomplete combustion? Okay, complete combustion, burning the carbon compounds completely in the presence of oxygen. Incomplete combustion does not burn in the presence of oxygen, which gives yellow color sooty flame. ಇದಿಷ್ಟು ಪ್ರಶ್ನೆಗಳನ್ನ ಈ ಒಂದು ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಓಕೆ, ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ವಾಟ್ ಈಸ್ ಆರ್ ಅಂತ ಕೇಳ್ತಾ ಇದ್ದೀರಾ? ದಿಸ್ ಆರ್ ಮೇ ಬಿ ಎನಿ ವೆಜಿಟೇಬಲ್ ಆಯಿಲ್.
we use many varieties of vegetables oil alva. So this R can be any vegetable oil, right? Next question ನೋಡಿ, next ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ನೋಡಿ. ಈಗ ನಾನು ಇಷ್ಟೊತ್ತು ಏನ್ ಹೇಳ್ದೆ ಇದರಲ್ಲಿ ಡೆಫಿನೆಟ್ಲಿ ಒಂದು ಪ್ರಶ್ನೆ ಎಕ್ಸಾಮ್ ಅಲ್ಲಿ ಪ್ರತಿ ವರ್ಷ ಇರುತ್ತೆ. ಅಡಿಷನ್, ಸಬ್ಸ್ಟಿಟ್ಯೂಷನ್, ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಡೆಫಿನೆಟ್ಲಿ ಇರುತ್ತೆ. ಸೊ ಲೆಟ್ us now understand about next topic, that is substitution reaction. What is substitution reaction? Substitute, ನೇಮೇ ಹೇಳ್ತಾ ಇದೆ, we are substituting something. ಏನಾಗುತ್ತೆ, ಬೇಸಿಕಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಅನ್ರಿಯಾಕ್ಟಿವ್. ನೀವು ಅಬ್ಸರ್ವ್ ಮಾಡಿ, I have saturated hydrocarbon CH4 here. Basically, saturated hydrocarbons are unreactive. To make this saturated hydrocarbon reactive, okay, just a minute. Okay, see, basically saturated hydrocarbons are unreactive. To make this saturated hydrocarbons reactive, what do we do is, we basically add chlorine to this in the presence of sunlight. When we add chlorine to this in the presence of sunlight, what do we get? We get the compound which is highly reactive. Basically we get, so ಈ ಕೇಸ್ ನೀವೇನ್ ನೋಡ್ತಾ ಇದೀರಲ್ವಾ, this is actually called as chloromethane. So basically I can get a reacted compound. I get a reacted compound. I repeat once again, ತುಂಬಾ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ಒಂದು ವರ್ಷ ಇದನ್ನ 4 ಮಾರ್ಕ್ಗೆ ಕೇಳಿದ್ರು. By taking methane as an example, explain substitution and combustion ಅಂತ ಕೇಳಿದ್ರು. ವೆರಿ ಸಿಂಪಲ್. ಆಗ ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ರು. ಎಲ್ರಿಗೂ ಕೂಡ ಕಂಬಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಿತ್ತು, ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಿತ್ತು. ಬಟ್ ಎಕ್ಸಾಮ್ ಅಲ್ಲಿ ಏನ್ ಟ್ವಿಸ್ಟ್ ಮಾಡಿದ್ದ, ಬೈ ಟೇಕಿಂಗ್ ಮೀಥೇನ್ ಆಸ್ ಅನ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದ. ತುಂಬಾ ಸಿಂಪಲ್. ಏನ್ ಗೊತ್ತಾ, ಸಿ ಕಂಬಷನ್ ಅಲ್ಲೂ ಕೂಡ ಮೀಥೇನ್ ಇದೆ. ಸಿ ವೆನ್ ವಿ ಬರ್ನ್ ಮೀಥೇನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನ್ ಸಿಗುತ್ತೆ, ಕಂಬಷನ್ ಅಂದ್ರೆ ಏನು, ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಯು ಗೆಟ್ ಕಾರ್ಬನ್ ಡೈಆಕ್ಸೈಡ್, ಹೀಟ್ ಅಂಡ್ ಲೈಟ್ ಅಲ್ವಾ. ಅದೇ ರೀತಿ ಸಿ ವೆನ್ ಯು ಬರ್ನ್ ಮೀಥೇನ್, ಓಕೆ, ಅಂಡರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗುತ್ತೆ, ಯು ಆಡ್ ಕ್ಲೋರಿನ್ ಅಟಮ್ ಟು ದಿಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಯು ಗೆಟ್ ಸಮ್ ಪ್ರಾಡಕ್ಟ್. ನೋಡಿ, ಎರಡೂ ಕೇಸಲ್ಲೂ ಮೀಥೇನ್ ಇದೆ. ಓಕೆ, ವೆರಿ ಸಿಂಪಲ್. ನೀವೇನ್ ಮಾಡ್ಬೇಕಿತ್ತು ಎಕ್ಸಾಮ್ ಅಲ್ಲಿ, ಯು ವಾಂಟೆಡ್ ಟು ರೈಟ್ ದ ಡೆಫಿನೇಷನ್ ಆಫ್ ಕಂಬಷನ್ ರಿಯಾಕ್ಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡ್ ಯು ವಾಂಟೆಡ್ ಟು ರೈಟ್ ದ ಈಕ್ವೇಶನ್ ಫಾರ್ ಬೋತ್. ಎರಡರದ್ದು ಕೂಡ ನೀವು ಈಕ್ವೇಶನ್ ಬರಿಬೇಕಿತ್ತು ಅಷ್ಟೇ. ವೆರಿ ಸಿಂಪಲ್. ಓಕೆ, ಸಮಟೈಮ್ಸ್ ಈ ರೀತಿ ನಿಮ್ಗೆ ಏನ್ ಮಾಡ್ತಾನೆ, ಟ್ವಿಸ್ಟ್ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು? ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ನಾವ್ ಏನ್ ಮಾಡ್ತಿದೀವಿ, ವಿ ಆರ್ ಸಬ್ಸ್ಟಿಟ್ಯೂಟಿಂಗ್. ಎಕ್ಸಾಮ್ ಅಲ್ಲಿ ನೀವು ಏನ್ ಬರಿತೀರಾ, ಸಿ an atom or a group of atom is substituted by one another. An atom or a group of atom is substituted by one another ಅಂತ ಬರಿತೀರಾ. ಓಕೆ, ಇಲ್ಲಿ ನಾನು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿದೆ, ಬಟ್ ಇನ್ನೂ ಒಂದ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ರೈಟ್. ನೋಡಿ, ಇಲ್ಲಿ ನಾನು ನಿಮ್ಗೆ ಹೇಳ್ದೆ, ಇಲ್ಲಿ CH4 ಮೀಥೇನ್ ಇದೆ ಅಲ್ವಾ. ಸೊ ಮೀಥೇನ್ ಇಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಬೇಸಿಕಲಿ ಅನ್ರಿಯಾಕ್ಟಿವ್ ಅಂತ ಹೇಳಿದೆ. ಸೊ ನಾನು ಇದಕ್ಕೆ ಏನ್ ಮಾಡ್ತಾ ಇದೀನಿ, ಕ್ಲೋರಿನ್ ಆಡ್ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ, ಟು ಮೇಕ್ ಮೋರ್ ರಿಯಾಕ್ಟಿವ್. ರಿಯಾಕ್ಷನ್ ಹೇಗಾಗ್ತಾ ಇದೆ ನೋಡಿ ಹೇಳ್ತೀನಿ. ಇಲ್ಲಿ ಏನಾಗ್ತಾ ಇದೆ, ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ನೋಡಿ. when saturated hydrocarbons are unreactive, I am making it reactive. To make reactive ನಾವು ಏನ್ ಮಾಡ್ತಾ ಇದೀವಿ, we are adding chlorine atom. ಈ ಕ್ಲೋರಿನ್ ಆಟಮ್ ಏನ್ ಮಾಡ್ತಾ ಇದೆ, ಇಟ್ ಇಸ್ ಸಬ್ಸ್ಟಿಟ್ಯೂಟಿಂಗ್ ದ ಹೈಡ್ರೋಜನ್. ಅಂದ್ರೆ ಇಲ್ಲಿಂದ ಒಂದು ಹೈಡ್ರೋಜನ್ ಹೊರಗಡೆ ಬರುತ್ತೆ. ಒಂದು ಹೈಡ್ರೋಜನ್ ಅನ್ನ CH4 ತೆಗೆದ್ರೆ ಏನಾಗುತ್ತೆ, ನಮ್ಗೆ ಉಳ್ಕೊಳ್ಳುವಂತದ್ದು CH3, ರೈಟ್. ಈ ಒಂದು ಹೈಡ್ರೋಜನ್ ಜಾಗಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ ದಿಸ್ ಪ್ಲೇಸ್ ಆಫ್ ಒನ್ ಹೈಡ್ರೋಜನ್ ಐ ಆಮ್ ಆಡಿಂಗ್ ಒನ್ ಕ್ಲೋರಿನ್ ಆಟಮ್. ಸೊ CH3 ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಕ್ಲೋರಿನ್ ಆಟಮ್ ನ ಆಡ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಡಿಡ್ ಐ ಗೆಟ್, ಐ ಗಾಟ್ CH3Cl. ಸೊ ಹಿಯರ್ ಐ ರಿಮೂವ್ಡ್ ಒನ್ ಹೈಡ್ರೋಜನ್ ಅಂಡ್ ಇಲ್ಲಿ ಒಂದು ಹೈಡ್ರೋಜನ್ ಅನ್ನ ಐ ಆಮ್ taking towards this area and remaining one more chlorine atom is there. So this hydrogen and this chlorine atom, they will combine to form HCl. ಅರ್ಥ ಆಯ್ತು ಅನ್ಕೋತೀನಿ. ಹೇಗೆ ಫಾರ್ಮ್ ಆಯ್ತು ಅಂತ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲ, ಕ್ಲಾರಿಟಿ ಇದೆಯಾ? ಎವ್ರಿಬಡಿ ಅಂಡರ್ಸ್ಟುಡ್? ಎವ್ರಿವನ್ ಅಂಡರ್ಸ್ಟುಡ್ ಅಲ್ಲ ಹೌ ದಿಸ್ ರಿಯಾಕ್ಷನ್ ಇಸ್ ಫಾರ್ಮ್? ಹೇಗೆ ಈ ರಿಯಾಕ್ಷನ್ ಫಾರ್ಮ್ ಆಯ್ತು ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ, ರೈಟ್. ಸೊ ದಿಸ್ ಈಸ್ ಹೌ, ಸಿ ಬೇಸಿಕಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಅನ್ರಿಯಾಕ್ಟಿವ್. ಟು ಮೇಕ್ ಇಟ್ ರಿಯಾಕ್ಟಿವ್, ವಾಟ್ ಆಮ್ ಐ ಡೂಯಿಂಗ್, I am adding the chlorine atom to this. One chlorine atom is added here
and one hydrogen came out. That hydrogen place chlorine atom is added to form CH3Cl. CH3Cl ಅಂದ್ರೆ ಏನು? The name of this compound. ಯಾರ್ಯಾರಿಗೆ ಈ ನೇಮ್ಸ್ ಬರಲ್ಲ, ಸ್ಟ್ರಕ್ಚರ್ ಬರಲ್ಲ, ನಾಳೆ ಅಂದ್ರೆ ನಾಳೆ ಇನ್ ದ ಸೆನ್ಸ್ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಇರೋದು ಈ ಒಂದು ಸೆಷನ್ದು ಸಂಡೇ ಮಾರ್ನಿಂಗ್ ಸೆಷನ್ ಅಲ್ಲಿ ಇದೆಲ್ಲವನ್ನ ಹೇಳ್ಕೊಡ್ತೀನಿ. ಓಕೆನಾ? ಏನಾಗ್ತಿದೆ, ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಕ್ಲೋರೋಮೀಥೇನ್. The name of this compound is chloromethane. Okay, and one hydrogen and one chlorine atom, they combine to form HCl. Okay, ಎಲ್ರಿಗೂ ಅರ್ಥ ಆಯ್ತಾ? Clarity ಇದೆಯಾ? Everybody understood? No? Right, this is called as substitution reaction. Very important, children. Very important. I repeat once again, correct ಆಗಿ ಕೇಳಿಸ್ಕೊಳ್ಳಿ. Okay, we are substituting the chlorine atom in the place of hydrogen atom. Very simple. What are we doing? We are substituting the chlorine atom in the place of hydrogen atom. This is called as substitution reaction. ನೋಡಿ, ಕ್ವಿಕ್ ಆಗಿ ರಿವೈಸ್ ಮಾಡ್ತೀನಿ. ಇಲ್ಲಿವರೆಗೂ ನೀವು ಕಲ್ತ್ಕೊಂಡಂತದ್ದು 4 types of reactions. ಯಾವ್ದೆಲ್ಲ ರಿಯಾಕ್ಷನ್ಸ್ ಕಲ್ತ್ಕೊಂಡ್ರಿ? ಸೋ ಫಾರ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಒಂದು ಕಂಬರ್ಷನ್ ಬಗ್ಗೆ ಹೇಳ್ಕೊಟ್ಟೆ. ಸೆಕೆಂಡ್, ಐ ಹ್ಯಾವ್ ಥಾಟ್ ಯು ಅಬೌಟ್ ದ ಆಕ್ಸಿಡೇಷನ್ ರಿಯಾಕ್ಷನ್. ನೆಕ್ಸ್ಟ್, ಐ ಹ್ಯಾವ್ ಥಾಟ್ ಯು ಅಬೌಟ್ ದ ಅಡಿಷನ್ ರಿಯಾಕ್ಷನ್. ನೆಕ್ಸ್ಟ್, ಐ ಥಾಟ್ ಯು ಅಬೌಟ್ ದ, ನಾನು ನಿಮಗೆ ಹೇಳ್ಕೊಟ್ಟೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಷ್ಟನ್ನು ಕೂಡ ಹೇಳ್ಕೊಟ್ಟೆ. ಕಂಬರ್ಷನ್ ಅಲ್ಲಿ ಏನ್ ಮಾಡಿದ್ವಿ? ವಿ ಆಡೆಡ್ ಆಕ್ಸಿಜನ್ ಫಾರ್ ದ ಕಾರ್ಬನ್ ಕಾಂಪೌಂಡ್ಸ್ ಟು ಗೆಟ್ ಕಾರ್ಬನ್ ಡೈಆಕ್ಸೈಡ್, ಹೀಟ್ ಅಂಡ್ ಲೈಟ್. ಓಕೆ, ಹೀಟ್ ಅಂಡ್ ಲೈಟ್ ನಮಗೆ ಬಂತು ಎಲ್ಲಿ? ಕಂಬರ್ಷನ್ ಅಲ್ಲಿ. ಆಕ್ಸಿಡೇಷನ್ ಅಲ್ಲಿ ನಾವು ಏನ್ ಮಾಡಿದ್ವಿ? ವಿ ಹ್ಯಾಡ್ ಅನ್ ಆಲ್ಕೋಹಾಲ್. ಸೊ ಫಾರ್ ದ ಆಲ್ಕೋಹಾಲ್ ವಿ ಹ್ಯಾವ್ ಆಡೆಡ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, that is K2Cr2O7 to get carboxylic acid. Okay, so ethanol to ethanoic acid ಮಾಡಿದ್ವಿ. ರಿವೈಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ಓಕೆ, ಸೊ ಗಾಯತ್ರಿ is asking, ma'am, your English is not so good. See, definitely I can completely explain in English, but if students from Karnataka, when I'm explaining completely in English, sometimes they may feel difficult. That is why I'm using both Kannada and English. It is not that I'm not able to speak in English. I can definitely completely explain in English, but I want the students to completely understand. That's why I'm using both the languages. Please note that a teacher should be a student friendly. Okay, it is not that I can completely explain in English, but students are not able to understand. That should not happen. Okay, right. One more example I'll give you for substitution reaction. So now, addition reaction. What I did, I have taken the unsaturated hydrocarbon, that is, I have taken C2H4 ethene, and I have converted into ethane, that is C2H6, in the presence of a catalyst palladium or nickel. So here I have added hydrogen. Addition of hydrogen to unsaturated to get saturated. That's all. Okay, right. So next, lastly, I thought about substitution. So substitution reaction, I will take one example, children. One more example and I will teach you. Please listen. Okay, substitution reaction nodkolli illi. So I have given methane as an example. So one more example I can take. See, this example I can take now. See, I have now CH3Cl. CH3Cl ke matte if I add chlorine atom, again what happened is I can substitute hydrogen. Every time ನಾವು ಏನು ಮಾಡ್ತಾ ಇದೀವಿ, ಹೈಡ್ರೋಜನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. See, when you again add one more chlorine atom to this hydrogen atom, see, I will remove one hydrogen. ಏನಾಗುತ್ತೆ? CH3 will become CH2. Okay, Cl, there was one atom. When I add one more atom of chlorine, it becomes Cl2. And ಇಲ್ಲಿ ಏನಾಗಿದೆ? One more chlorine is pending. So that is H again will combine with Cl to form HCl. The name of this compound is dichloromethane. ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. But still I am teaching the extra thing because somebody is asking me, ma'am, completely explain with one more example. That's why I explain. Students, I want a quick response from all of you. If you are able to understand this concept, please say yes so that I can go for next concept. I hope this concept is completely clear. Okay, I hope this concept is completely clear. You don't have any doubt. Okay, yes, we'll go for next one more. Very important chemical properties of compounds, ethanol and ethanoic acid. Now I am teaching you
ethanol and ethanoic acid. Okay, right. See, let us understand what is the properties of ethanol. Ethanol, everybody know what is ethanol? Ethanol is an alcohol, very important. See, common name of ethanol. Common name of ethanol is ethyl alcohol. Okay, and the chemical formula of ethanol is C2H5OH. Ma'am, it hege ethanol, ma'am. See, ethanol, eth andre 2 carbon. Okay, OH all andre alcohol. Okay, right? So 2 carbon, eth, OH is nothing but alcohol. Remaining part of the carbon, let us now surround with the hydrogen atoms. Hydrogen in the bariyana. Okay, so this is how we write the structure for ethanol. The ethanol formula, you can also write it as 1 carbon, 3 hydrogen. This is CH3, and 1 carbon, 2 hydrogen. It is CH2 and OH. CH3, CH2OH. CH3, CH2OH or C2H5OH. Eradu kuda ethanol. Okay. CH3, CH2OH or C2H5OH. Eradunu kuda navu ethanol antane karitivi. You can either write in this form or in this form. The ethanol is also called as ethyl alcohol. Basically, this alcohol is generally produced from sugar cane crop. How do we get this alcohol? We get alcohol, this alcohol by fermentation of sugar cane. Sugar cane na ferment maddaga namge enagatte, we get the alcohol. See, so many are asking, ma'am, when is preparatory examination? Science preparatory examination is basically, it is getting started from 5th of December, that is district level. State preparatory will start from 26th of February. Okay, right. So let us first understand about the physical properties of alcohol, because by taking one physical property, they will ask you a question. By taking one physical property, they will ask you a question. That is most important. Okay, right. The physical properties of alcohol. What is physical property? Physical property means when we look at that alcohol, what are the properties? That is called as physical properties. See, basically alcohol is colorless. It has burning taste. Alcohol has burning taste. It is volatile liquid. Volatile andre eno, it can easily evaporate. Okay, it can evaporate, so it is called volatile. It is lighter than water. It has pleasant smell. That means good smell. It has good smell, and it is having low boiling point. That means when we heat alcohol, immediately it will boil. So it is called as low boiling point. So very important, children. Okay, right. So what else? The property of alcohol is it is neutral in nature. Neutral in nature. Neutral is nature. And if you take alcohol in a container and if you dip blue litmus paper or if you dip red litmus paper, no change in color. There is no change in color because it is neutral in nature. It is neither acidic nor basic. Alcohol is neither acidic nor basic. Next, it forms a covalent compound. Yes, because it has carbon and hydrogen. Carbon and hydrogen idre enagate, always it will form covalent bond. Hence, it is called as covalent compound. It is also called as rectified spirit. Why? Because 95% of ethanol is added with 5% of water in the industries. In industries, they will add 95% of ethanol along with 5% of water, okay, to make some kind of chemicals. That kind of alcohol is called as rectified spirit. It is called as rectified spirit. Very important, children. In tomorrow's class, that is in next session, I will teach about catenation, tetravalency and structures. Today, I am focusing only on the chemical properties because yavaglu 3 to 4 marks ge chemical properties na keltare. Okay, right. So I repeat once again. See, ee session na complete agi keliskolodrinda nimge carbon and its compounds andre session 3 and 4 na keliskolodrinda 5 to 6 marks definitely nimge sigutte. Right? Okay. Fine. Okay, let's talk about next the chemical properties. Nodi ಈಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬಾನೇ ಇಂಪಾರ್ಟೆಂಟ್. ಫಿಸಿಕಲ್ ಪ್ರಾಪರ್ಟೀಸ್ ನಿಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಸಮ್ ಟೈಮ್ಸ್ ಎಕ್ಸಾಮ್ ಅಲ್ಲಿ ಏನು ನಿಮಗೆ ಅಪ್ಲಿಕೇಶನ್ ಕ್ವೆಶ್ಚನ್ ಕೇಳ್ತಾರೆ. ಅಪ್ಲಿಕೇಶನ್ ಕ್ವೆಶ್ಚನ್ ಕೇಳಿದಾಗ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸ್
ತುಂಬಾನೇ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ they can ask you a neutral compound when it is reacted, neutral organic compound when it react with, okay, say for example concentrated sulfuric acid, what exactly happened to that neutral compound anta kelbodu. Neutral compound andre enu? We have spoke about neutral compound, that is an alcohol from this lesson. ee riti application question keldaga nimge physical properties play a very important role. Okay ma'am, all the alcohols are neutral. Yes, basically alcohols are neutral in nature. Okay, basically alcohol is neutral in nature. They can ask in examination, can you perform litmus test for alcohols? No, you cannot perform litmus test for alcohol. Why? Because it is neutral in nature. Artha aagtide ankodini, right? So yes, now we will understand most important compound and properties of the ethanol. We are talking about chemical properties. ನೋಡಿ ಎಷ್ಟು ಸಿಂಪಲ್ ಗೊತ್ತಾ, ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ತುಂಬಾ ಸಿಂಪಲ್ ಇದೆ, ನಿಮಗೆ ಇದು ಅರ್ಥ ಆಗುತ್ತೆ ಅಂಡ್ ಇದನ್ನ ಅರ್ಥ ಮಾಡ್ಕೊಳ್ಳಿ. Anjum, if you want catenation, kindly wait, I'll teach. Actually, catenation and tetravalency I thought of explaining in next session. If you want the answer for this, kindly wait. I'll complete the chemical properties and then I will explain. Okay, right. So first, ethanol. ಮತ್ತೆ ಹೇಳ್ತಾ ಇದೀನಿ, ethanol formula can be C2H5OH or formula can be CH3CH2OH. The OH is nothing but what? Alcohol. OH is nothing but alcohol. Very important. Okay, right. Combustion. ನೋಡಿ ಈಗ ಇಥನಾಲ್ ಯಾವ್ಯಾವ ಕೆಮಿಕಲ್ ಪ್ರಾಪರ್ಟೀಸ್ ನ ಫಾಲೋ ಮಾಡುತ್ತೆ, ನಾವೀಗ ಏನೇನೆಲ್ಲ ತಿಳ್ಕೊಳ್ತೀವಿ. ಇಥನಾಲ್ ಕ್ಯಾನ್ ಅಂಡರ್ಗೋ ಕಂಬಷನ್. Ethanol can undergo oxidation. Ethanol also react with sodium. Ethanol dehydrates. Ethanol can react with ethanoic acid. I am going to teach all these chemical properties to you right now. I am going to teach you very carefully. Listen. Okay? Right. Okay. Yes. So most of you are asking many doubts, children. I request you please wait. In between the topic, I cannot disturb the students, and even you need to understand the concept clearly first. Combustion. See, let me do combustion. See, I have ethanol. That is C2H5OH. Ethanol is what? An alcohol. Combustion andre ಏನು ಮಾಡ್ತೀವಿ? Simple. We burn in the presence of oxygen. Already ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. When we burn something in the presence of oxygen, what do we get? We get carbon dioxide, we get water vapor, and we get heat and light. Agle tane helkottidini, nenpide ankotini. Just some time before I told you what is combustion. Combustion in the sense burning in the presence of oxygen. Okay, combustion in the sense burning in the presence of oxygen. Here we burn alcohol. What are we getting? We get carbon dioxide, water, heat and light. Very simple. Next we are doing oxidation. See, when I oxidize alcohol, see, I have alcohol, that is ethanol. Oxidation andre ಏನು ಮಾಡ್ತಾ ಇದೀವಿ? We need an oxidizing agent. What is the oxidizing agent, children? So my question to you, tell me, name an oxidizing agent. Just sometime before I taught you. ಈಗಷ್ಟೇ ಹೇಳ್ಕೊಟ್ಟಿದ್ದೀನಿ. Give me an answer. Name the oxidizing agent. Name the oxidizing agent which we are using here. Just sometime before I have taught you. Two oxidizing agent ಹೇಳಿದೀನಿ. Catalyst ಅಲ್ಲ, oxidizing agent. Mamata, right answer. Okay, yes, potassium dichromate or potassium permanganate. Mahendra, right answer. Okay, Lekhya, Krishna, okay, Aishwarya, ID with the Thunder Squad. Okay, many of you are answering. Very good. So here the oxidizing agent is either KMNO4 or K2Cr2O7. So alcohol na oxidizing agent ಹಾಕಿದ್ರೆ ಏನಾಗುತ್ತೆ? It will become carboxylic acid, CH3COOH. Just sometime before ಹೇಳ್ಕೊಟ್ಟಿದ್ದೀನಿ ಇದನ್ನೆಲ್ಲ ನಾನು ನಿಮಗೆ. Conversion of alcohol into carboxylic acid happens in the presence of oxidizing agent. Clear? Next, reaction with sodium. Let me teach you. See, when you take the alcohol C2H5OH, react with sodium. Sodium means Na. So when you react alcohol with sodium, what do you basically get?
when you react alcohol with sodium, ನೋಡಿ ತುಂಬಾ ಸಿಂಪಲ್. ಏನ್ ಮಾಡಬೇಕು ಅಂದ್ರೆ you want to take this CH2H5O and you join this with the sodium. ನೋಡಿ ಫಾರ್ಮುಲಾ ಈ ರೀತಿ ಮಾಡ್ತೀರಾ. ಏನ್ ಫಾರ್ಮುಲಾ ಬರುತ್ತೆ ನೋಡಿ, C2H5ONA and ನಮಗೆ ಉಳಿದಿರುವಂತದ್ದು ಹೈಡ್ರೋಜನ್. ಹೈಡ್ರೋಜನ್ ಗ್ಯಾಸ್ will be liberated. What is the name of this? What is the name of this ಅಂತ ನಿಮಗೆ ಗೊತ್ತಿರಬೇಕು. The name of this compound is sodium ethoxide. What is the name of this? The name of this compound is sodium ethoxide. ನೋಡಿ ಈ ಕೆಮಿಕಲ್ ಪ್ರಾಪರ್ಟೀಸ್ ನಲ್ಲಿ ಬರುವಂತ ಫಾರ್ಮುಲಾಸ್ ಎಲ್ಲ ಡ್ಯಾಮ್ ಈಸಿ ಇದೆ, ತುಂಬಾ ಈಸಿ ಇದೆ. ಓಕೆ, ರೈಟ್. So Usha, you're telling ma'am I'm losing marks in the physics. Usha, please message me in the Telegram group. I will forward to you I will forward some physics videos to you. If you watch all those physics videos, definitely you will get out of out in physics. Those who are feeling physics as difficult, kindly send a hi message in Telegram group for me. Definitely I will share physics videos with you. You will get out of out. And I will also tell you which are the important concepts that you have to study from physics at least to get minimum 15 marks. Okay, right. Okay, biology is also very easy. Don't worry, I'll teach you. Next, see, we are done with combustion, we are done with oxidation, we are done with reaction with sodium. Now let us go for the next one, that is dehydration. See, dehydration, I'm teaching you now dehydration. Dehydration, see, I have again alcohol. Alcohol can be written in the two form. Now I'm writing in this form, that is CH3 CH2OH. Ma'am, yaake ee reeti baridira? Why am I writing like this? Because dehydration is nothing but we need to remove water. Dehydration is nothing but we need to remove water. So to remove water, I'm expanding the formula. See, oxidation ಮಾಡಕ್ಕೆ we need oxidizing agent. Okay, oxidizing agent ಯಾವ್ದು ಯೂಸ್ ಮಾಡಿದೀವಿ ನಾವು? In case of here we are using KMnO4. ಈಗ ಡಿಹೈಡ್ರೇಷನ್ ಮಾಡಬೇಕು ಅಂದ್ರೆ to need dehydration I need a dehydrating agent. Which is the dehydrating agent? The dehydrating agent is concentrated sulfuric acid. Concentrated sulfuric acid. See, I have alcohol, and to this alcohol what am I adding? I am adding concentrated sulfuric acid, that is dehydrating agent. When I add dehydrating agent to this alcohol, ನೋಡಿ ಏನಾಗ್ತದೆ ಅಬ್ಸರ್ವ್ ಮಾಡಿ. dehydrating agent ಅಂದ್ರೆ removal of water. I will remove water. ನೋಡಿ H2O ನ ರಿಮೂವ್ ಮಾಡ್ತೀನಿ. H2O ರಿಮೂವ್ ಮಾಡಿದ್ರೆ ಏನಿದೆ ನೋಡಿ, I have 1 carbon and 1 carbon, 2 carbon, C2. I have 3 hydrogen and 1 hydrogen, 4 hydrogen, C2H4. So this is actually an alcohol. Okay, and this is called as alkene. Alkene. What is the name of this alkene? This is ethene. What is the name of this alcohol? Ethanol. The name of this alcohol is ethanol. Ethanol to ethene. ಹೇಗಾಯ್ತು? In the presence of dehydrating agent. Ethanol to ethene ಹೇಗಾಯ್ತು? Dehydrating agent. ತುಂಬಾ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ ಈ ವರ್ಷದ ಮಾಡೆಲ್ ಪೇಪರ್ ಅಲ್ಲೂ ಕೇಳಿದ್ದಾನೆ ಈ ಕ್ವಶನ್. ಓಕೆ ಮ್ಯಾಮ್, ವಾಟ್ ಈಸ್ ಕಾನ್ಸಂಟ್ರೇಟೆಡ್ ಅಂತ ಕೇಳ್ತಾ ಇದ್ದೀರಾ? ಕಾನ್ಸಂಟ್ರೇಟೆಡ್ ಇಸ್ ನಥಿಂಗ್ ಬಟ್ highly reactive. We have two things, diluted and concentrated. Diluted acid is less reactive, concentrated is highly reactive. That is the difference between concentrated and diluted. Artha ಆಗ್ತಿದೆ ಅನ್ಕೋತೀನಿ, right? So I repeat once again, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಇಷ್ಟೊತ್ತು ಕೂಡ. ನೋಡಿ, ಒಂದು ಕಂಬಷನ್ ಗೊತ್ತಿರಬೇಕು. ಆಲ್ಕೋಹಾಲ್, the ethanol, when it combines with oxygen, it releases these product because upon combustion any compound will give same product. Next, ethanol, when it is oxidized, it is giving ethanoic acid. Ethanol, when it is dehydrated, it gives alkene. See, idu ethanol nan tagolta idini. You can also take propanol. See, you can take propanol, CH3 CH2 CH2OH. propanol kuda tagolbodu ನೀವು. See, if you take propanol and if you dehydrate this, ನೋಡಿ ರಿಮೂವ್ ಮಾಡಿ, ವಾಟರ್ ರಿಮೂವ್ ಮಾಡಿ, ಏನ್ ಸಿಕ್ತು ನೋಡಿ, 1 2 3 ಕಾರ್ಬನ್ ಇದೆ, C3 H ಹೈಡ್ರೋಡಿ 3 + 2 + 1 6 ಹೈಡ್ರೋಜನ್ ಇದೆ, C
C3H6 ಏನಾಯ್ತು ಪ್ರೊಪೆನಾಲ್ ಪ್ರೋಪೀನ್ ಆಯ್ತು ಪ್ರೊಪೆನಾಲ್ ಪ್ರೋಪೀನ್ ಆಯ್ತು ಕ್ಲಿಯರ್ ಆಯ್ತು ಅನ್ಕೋತೀನಿ ಪ್ಲೀಸ್ I request you have to concentrate and listen. Concentrate and listen. That is more important here. Okay, right. So I think this is clear. So now we'll understand the next type of reaction, that reaction of ethanol with ethanoic acid. Even prashnenu ee varshada iga model paper alli kelidru. See, I have ethanol. See, I have ethanol. Ethanol. And I have ethanoic acid. So ethanol na ethanoic acid jate mix madidre ಏನಾಗುತ್ತೆ ethanoic acid jate mix madidre. See, I have ethanoic acid and ethanol. So ethanoic acid ಮತ್ತೆ ethanol mix madidre ಏನಾಗುತ್ತೆ. See, when you mix ethanol with ethanoic acid in the presence of concentrated sulfuric acid ಏನಾಗುತ್ತೆ ester form ಆಗುತ್ತೆ. There is formation of ester. See, upon combining alcohol with carboxylic acid, you get ester. Ma'am, how do we get ester? See, the formula of ester. How is ester formed? Is CH3COO, it will combine with C2H5. Very simple. CH3COO will combine with C2H5. Formula eliga enagide nodi CH3COO C2H5. This is the formula of ester. Ma'am, yaake concentrated sulfuric acid add ಮಾಡ್ತಾ ಇದೀರಾ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಏನಂತ ಹೇಳಿದೆ ಈಗ ತಾನೇ ಹೇಳಿದೆ ಇಟ್ ಇಸ್ ಡಿಹೈಡ್ರೇಟಿಂಗ್ ಏಜೆಂಟ್ ನೋಡಿ ಇಲ್ಲಿ ಏನ್ ರಿಮೂವ್ ಆಗಿದೆ ನೋಡಿ ಒಂದು OH ಇದೆ ಈ OH ಹೆಚ್ಚತೆ ಕಂಬೈನ್ ಆಗಿ ಏನಾಗಿದೆ H2O ಆಗಿದೆ ಸೊ ರಿಮೂವಲ್ ಆಫ್ ವಾಟರ್ ಇಸ್ ಆಲ್ಸೋ ಅಬ್ಸರ್ವಿಂಗ್ ಹಿಯರ್ ಯು ಆರ್ ಏಬಲ್ ಟು ಅಬ್ಸರ್ವ್ ರಿಮೂವಲ್ ಆಫ್ ವಾಟರ್ ಆಗ್ತಾ ಇದೆ ಕ್ಲಿಯರ್ ಆಗ್ತಿದ್ಯಾ ತುಂಬಾ ಇಂಪಾರ್ಟೆಂಟ್ ನಾನು ಏನ್ ಹೇಳ್ಕೊಡ್ತಾ ಇದೀನಿ ವೆರಿ ಇಂಪಾರ್ಟೆಂಟ್ ಈ 5 ರಿಯಾಕ್ಷನ್ ಆಲ್ಕೋಹಾಲ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದನ್ನ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಐ ರಿಪೀಟ್ ಒನ್ಸ್ ಅಗೇನ್ ಸೊ ಶುಡ್ ಐ ಹ್ಯಾವ್ ಟು ರಿವೈಸ್ ಮಾಡ್ಬೇಕಾ ಶಲ್ ಐ ಗೋ ಫಾರ್ ನೆಕ್ಸ್ಟ್ ಶಲ್ ಐ ರಿವೈಸ್ ದಿಸ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ ಆರ್ ಶಲ್ ಐ ಗೋ ಫಾರ್ ನೆಕ್ಸ್ಟ್ ಎವ್ರಿಬಡಿ clearly understood? Yes, clearly understood, or shall I revise? So these properties are very important. I'm telling you, very important. You have to go for, understanding this. Tumbane important. And in matte helta idini, whatever I have taught you right now, ishtu important tumba idu. Very simple control. ನೀವು ಏನು ಮಾಡಬೇಕು ಗೊತ್ತಾ? See, ಏನು ರಿಯಾಕ್ಟ್ ಆದ್ರೆ ಏನಾಗುತ್ತೆ? See, ಆಲ್ಕೋಹಾಲ್ ಅನ್ನ ರಿಯಾಕ್ಟ್ ಮಾಡಿದ್ರೆ ಆಕ್ಸಿಜನ್ ಜೊತೆ ಏನಾಗುತ್ತೆ? ಕಂಬಷನ್ ಆದ್ರೆ ಏನಾಗುತ್ತೆ? ಆಕ್ಸಿಡೇಷನ್ ಆದ್ರೆ ಏನು ಪ್ರಾಡಕ್ಟ್ ಬರುತ್ತೆ? ಡಿಹೈಡ್ರೇಟ್ ಆದ್ರೆ ಏನಾಗುತ್ತೆ? ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಇಥನೋಯಿಕ್ ಆಸಿಡ್ ಜೊತೆ ಯಾವಾಗ್ಲೂ ಅಷ್ಟೇ ನೋಡಿ ಯಾವ್ದಾದ್ರು ಒಂದು ಆಲ್ಕೋಹಾಲ್ ಅನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಈಸ್ಟರ್ ಫಾರ್ಮ್ ಆಗುತ್ತೆ ಈಸ್ಟರ್ ಅಂದ್ರೆ ಏನು ಈಸ್ಟರ್ ಇಸ್ ಎ ಸ್ವೀಟ್ ಸ್ಮೆಲ್ಲಿಂಗ್ ಏಜೆಂಟ್ ಬೇಸಿಕಲಿ ದಿಸ್ ಇಸ್ ಯೂಸ್ಡ್ ಟು ಮೇಕ್ ದ ಪರ್ಫ್ಯೂಮ್ಸ್ ನ ಮಾಡಕ್ಕೆ ಯೂಸ್ ಮಾಡ್ತಾರೆ ಕ್ಲಾರಿಟಿ ಇದೆ ಅಲ್ಲ ರೈಟ್ ಎವ್ರಿಬಡಿ ಓಕೆ ರೈಟ್ ಓಕೆ ಮೋಸ್ಟ್ ಆಫ್ ಯುವರ್ ಟೆಲ್ಲಿಂಗ್ ಮ್ಯಾಮ್ ರಿವೈಸ್ ಅಂತ ಕಳಿಸ್ತಿದ್ದೀರಾ ಸೊ ಎಸ್ ಕ್ವಿಕ್ ಆಗಿ ರಿವೈಸ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದು ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಪ್ರಾಪರ್ಟೀಸು ಕೆಮಿಕಲ್ ಪ್ರಾಪರ್ಟೀಸು ಕಷ್ಟ ಆಗುತ್ತೆ ಓಕೆ ಕ್ವಿಕ್ ಆಗಿ ರಿವೈಸ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ರೈಟ್ ಆಲ್ ದ 5 ಈಕ್ವೇಶನ್ಸ್ ಒನ್ ಶಾರ್ಟ್ ಅಲ್ಲಿ ಬರೀತೀನಿ ಕೇಳಿಸ್ಕೊಳ್ಳಿ ಸೋಫಾರ್ ನೀವು ಅರ್ಥ ಮಾಡ್ಕೊಂಡಿದ್ದು ರೈಟ್ ಫಸ್ಟ್ what happens when alcohol is undergoing combustion ಅಂದ್ರೆ ಮಕ್ಕಳ ನೋಡ್ರಿ ಸಿಂಪಲ್ ಕಂಡ್ರೋ ಕಂಬರ್ಷನ್ ಅಂದ್ರೆ ಯಾವಾಗ್ಲೂ ಆಕ್ಸಿಜನ್ ಜೊತೆ ಬರ್ನ್ ಮಾಡ್ಬೇಕು ಯಾವುದೇ ಒಂದು ಕಾಂಪೌಂಡ್ ಆಕ್ಸಿಜನ್ ಜೊತೆ ಬರ್ನ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ವೇಪರ್ ಹೀಟ್ ಮತ್ತೆ ಲೈಟ್ ಇದನ್ನ ಬರ್ಕೊಳ್ಳಿ ತುಂಬಾ ಸಿಂಪಲ್ ಕಂಬರ್ಷನ್ ಆದ್ರೆ ಈಗ ನಾವು ಮಾಡ್ತಾ ಇರೋದಂತೂ ಆಲ್ಕೋಹಾಲ್ಗೆ ಈಗ ನೆಕ್ಸ್ಟ್ ಆಲ್ಕೋಹಾಲ್ ಅನ್ನ ಆಕ್ಸಿಡೈಸ್ ಮಾಡ್ತಾ ಇದೀವಿ ಆಕ್ಸಿಡೈಸ್ ಮಾಡಬೇಕು ಅಂದ್ರೆ ಏನ್ ಬೇಕು ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಇಲ್ಲಿ ನಾವು ತಗೊಂಡಿದ್ದು KMnO4 ಅಂದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಲ್ಕೋಹಾಲ್ ನ ಆಕ್ಸಿಡೈಸ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ ಅಂದ್ರೆ ಎಥನಾಲ್ ಮಾಡಿದ್ರೆ ಏನಾಗುತ್ತೆ ಎಥನೋಯಿಕ್ ಆಸಿಡ್ ಬರುತ್ತೆ ಓಕೆ CH3COOH
ಬೇಸಿಕಲಿ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತಾ ಇದೆ. ನೆಕ್ಸ್ಟ್ ಡಿಹೈಡ್ರೇಷನ್ ಮಾಡಿದೆ. ಡಿಹೈಡ್ರೇಷನ್ ಮಾಡ್ಬೇಕಾದ್ರೆ ಏನ್ ಹೇಳ್ದೆ, ಐ ಹ್ಯಾವ್ ಆಲ್ಕೋಹಾಲ್. ಈ ಆಲ್ಕೋಹಾಲ್ ನ ಡಿಹೈಡ್ರೇಟ್ ಮಾಡ್ಬೇಕಂದ್ರೆ ಐ ವಾಂಟ್ ಡಿಹೈಡ್ರೇಟಿಂಗ್ ಏಜೆಂಟ್. ಯಾವ್ದದು? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಡಿಹೈಡ್ರೇಟಿಂಗ್ ಏಜೆಂಟ್ ಅಂದ್ರೆ ವಾಟರ್ ನ ರಿಮೂವ್ ಮಾಡುತ್ತೆ. ಡಿಹೈಡ್ರೇಟ್ ಅಂದ್ರೆ ವಾಟರ್ ನ ರಿಮೂವ್ ಮಾಡುದು. ನೋಡಿ ಇಲ್ಲಿ ವಾಟರ್ ನ ರಿಮೂವ್ ಮಾಡಿದ್ರೆ ಏನ್ ಉಳ್ಕೊಳ್ಳುತ್ತೆ ನನಗೆ? 2 ಕಾರ್ಬನ್ 4 ಹೈಡ್ರೋಜನ್ ಉಳ್ಕೊಳ್ಳುತ್ತೆ. ಅಂದ್ರೆ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಇಂಟು ಆಲ್ಕೀನ್ ಈಸ್ ಡಿಹೈಡ್ರೇಷನ್ ರಿಯಾಕ್ಷನ್. ಡಿಹೈಡ್ರೇಟ್ ಮಾಡ್ತಾ ಇದೀವಿ ಅಂದ್ರೆ ವಾಟರ್ ನ ನೋಡಿ ಇಲ್ಲಿ ವಾಟರ್ ಸಪರೇಟ್ ಆಗೋಯ್ತು. ಕ್ಲಿಯರಾ? ನೆಕ್ಸ್ಟ್ ನಾವು ಮಾಡಿದ್ವಿ, ವಿ ಹ್ಯಾವ್ ಟೇಕನ್ ಆಲ್ಕೋಹಾಲ್ ಅಂಡ್ ವಿ ಸ್ಟಾರ್ಟೆಡ್ ಟು ರಿಯಾಕ್ಟ್ ದಿಸ್ ವಿತ್ ದ ಸೋಡಿಯಂ. ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿದ್ವಿ. ಏನಾಯ್ತು? ಈ C2H5O ಏನಾಗಿದೆ, ಈ C2H5O ಏನಾಗುತ್ತೆ, ಸೋಡಿಯಂ ಜೊತೆ ಕಂಬೈನ್ ಆಗ್ಬಿಡುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ನಮಗೆ ಫಾರ್ಮ್ ಆಗಂತದ್ದು C2H5O ಏನಾಗುತ್ತೆ, Na ಜೊತೆ ಕಂಬೈನ್ ಆಗೋದಾಗ ನಮಗೆ ಫಾರ್ಮ್ ಆಗುವಂತದ್ದು ಸೋಡಿಯಂ ಎಥಾಕ್ಸೈಡ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದ ಸಾಲ್ಟ್. ಸೋಡಿಯಂ ಎಥಾಕ್ಸೈಡ್ ಅನ್ನೋ ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ಸೋಡಿಯಂ ಎಥಾಕ್ಸೈಡ್ ಅನ್ನೋ ಒಂದು ಸಾಲ್ಟ್ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಓಕೆನಾ? ಉಳ್ಕೊಂಡಿರೋಂಥದ್ದು ನಮ್ಗೆ ಇಲ್ಲಿ ಹೈಡ್ರೋಜನ್ ಸಪರೇಟ್ ಆಗುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ವಾಟ್ ಹ್ಯಾಪನ್ಸ್ ವೆನ್ ಯು ಕಂಬೈನ್ ಇಥನಾಲ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಥನಾಲ್ ಅನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿದ್ರೆ ಅಂದ್ರೆ ಆಲ್ಕೋಹಾಲ್ ಅನ್ನ, ಈಗ ಇಥನಾಲ್ ಇಥನೋಯಿಕ್ ಆಸಿಡ್ ಜೊತೆ ಅಂದ್ರೆ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಮಿಕ್ಸ್ ಮಾಡುವಾಗ ಏನ್ ಬೇಕು? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಹಾಕ್ಬೇಕು. ಯಾಕೆ? ನಾವಿಲ್ಲಿ ವಾಟರ್ ನ ಸಪರೇಟ್ ಮಾಡ್ತಾ ಇದೀವಿ. ಅಗೇನ್ ಈ CH3COO ಏನಾಗುತ್ತೆ, ಇಟ್ ವಿಲ್ ಕಂಬೈನ್ ವಿತ್ ದಿಸ್ C2H5 ಗ್ರೂಪ್. ನೋಡಿ ವಾಟರ್ ಸಪರೇಟ್ ಆಯ್ತು, ಇಲ್ಲಿ OH ಮತ್ತೆ H ಏನಾಯ್ತು, ಸಪರೇಟ್ ಆಯ್ತು. ನಮ್ಗೆ ಬಂತದ್ದು CH3COO C2H5. ನೋಡಿ ಇಲ್ಲಿರುವಂತ CH3COO ಇಲ್ಲಿರುವಂತ C2H5 ಜೊತೆ ಕಂಬೈನ್ ಆಗಿ ಈಸ್ಟರ್ ಫಾರ್ಮ್ ಆಯ್ತು. ತುಂಬಾ ಸಿಂಪಲ್ ಕಂಡ್ರೋ. ಕೆಮಿಸ್ಟ್ರಿ ತುಂಬಾ ಸಿಂಪಲ್. ಯಾಕೆ ಅಂದ್ರೆ ನೀವು ಜಾಸ್ತಿ ಆನ್ಸರ್ ಬರೆಯಂಗಿಲ್ಲ. ಇಷ್ಟ ಆನ್ಸರ್ ಬರೆದ್ರೆ ಒಂದೊಂದು ಸೆಂಟೆನ್ಸ್ಗೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನಿಮ್ಗೆ ಗೊತ್ತಿರ್ಬೇಕು ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಇಲ್ಲಿ ಅಂತ ಕ್ಲಾರಿಟಿ ಇರಬೇಕು. ಅರ್ಥ ಆಯ್ತಾ? ರೈಟ್, ಫೈನ್. ಸೊ ಇದಿಷ್ಟು ಕೂಡ ಇವತ್ತಿನ ಕ್ಲಾಸ್ಗೆ ರಿಲೇಟೆಡ್. ಆಕ್ಚುಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಇನ್ನೂ ಕೂಡ ಎಥನೋಯಿಕ್ ಆಸಿಡ್ ಹೇಳ್ಕೊಡ್ಬೇಕಿತ್ತು, ಸೋಪ್ಸ್ ಹೇಳ್ಕೊಡ್ಬೇಕಿತ್ತು. ಫೈನ್. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ ಅಂದ್ರೆ ಸೆಷನ್ 4 ಅಲ್ಲಿ ನಾನು ನಿಮ್ಗೆ ಎಥನೋಯಿಕ್ ಆಸಿಡ್, ಸೋಪ್ಸು, ಡಿಟರ್ಜೆಂಟ್ಸು ಜೊತೆಗೆ ಈ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಅಲ್ಲಿ ಬರುವಂತ ಎಲ್ಲಾ ಫಾರ್ಮುಲಾನು ಥಟ್ ಅಂತ ಹೆಂಗ್ ಬರಿಬಹುದು, ವೆರಿ ಈಸಿ ಆಗಿ. ಯಾವುದೇ ಸ್ಟ್ರಕ್ಚರ್ ಕೊಡ್ಲಿ, ನೇಮ್ ಹೇಳ್ಬೋದು. ಯಾವುದೇ ನೇಮ್ ಕೊಡ್ಲಿ, ಸ್ಟ್ರಕ್ಚರ್ನ ಸಿಂಪಲ್ ಆಗಿ ನೋಡಿದ ತಕ್ಷಣ ಹೇಗ್ ಬರ್ಬೇಕು ಅಂತ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದನ್ನ ಹೇಳ್ಕೊಡ್ತೀನಿ. ಇವತ್ತಿನ ಲಾಸ್ಟ್ ಟಾಪಿಕ್ ನೋಡಿ, ಇಥನಾಲ್ ಡಿಸ್ಕಸ್ ಮಾಡ್ತಿರೋದ್ರಿಂದ ಐ ವಿಲ್ ಜಸ್ಟ್ ಕಂಪ್ಲೀಟ್ ಬೈ ಟೆಲ್ಲಿಂಗ್ ದ ಯೂಸಸ್ ಆಫ್ ಇಥನಾಲ್. ಇಥನಾಲ್ ಎಲ್ಲೇ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಟು ಮೇಕ್ ದ ಪರ್ಫ್ಯೂಮ್ಸ್, ಡೈಸ್ ಅಂದ್ರೆ ಕಲರ್ಸ್ ಮಾಡಕ್ ಯೂಸ್ ಮಾಡ್ತೀವಿ, ಸೋಪ್ಸ್ ಅಂಡ್ ರಬ್ಬರ್ ಇಂಡಸ್ಟ್ರೀಸ್. ಇದನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ಇಟ್ ಈಸ್ ಯೂಸ್ಡ್ ಟು ಮೇಕ್ ಮೆಡಿಸಿನ್, ಎಸ್ಪೆಷಲಿ ಕಾಫ್ ಸಿರಪ್ ಮಾಡಕ್ಕೆ. ಓಕೆ, ನೀವು ಕಾಫ್ ಸಿರಪ್ಸ್ ನಲ್ಲಿ ನೋಡ್ಬೋದು ಆಲ್ಕೋಹಾಲ್ ಯೂಸ್ ಮಾಡಿರ್ತಾರೆ. ಏನಕ್ಕೆ? ಟು ಗೆಟ್ ಸ್ಲೀಪ್. ನಿಮ್ಗೆ ನಿದ್ದೆ ಬರಲ್ಲ ಕಾಫ್ ಇದ್ರೆ. ಸೊ ಟು ಮೇಕ್ ಯು ಡ್ರೌಸಿ ದೇ ಯೂಸ್ ಆಲ್ಕೋಹಾಲ್ ಇನ್ ದ ಕಾಫ್ ಸಿರಪ್. ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ, ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ. ಆಂಟಿಸೆಪ್ಟಿಕ್ ಏನು? ಈಗ ನೀವು ಟಿಂಕ್ಚರ್ ಯೂಸ್ ಮಾಡ್ತೀರಾ, ಈಗ ಬಿದ್ದೋದ್ರೆ ಅಲ್ವಾ? ಟಿಂಕ್ಚರ್ ಆಕ್ಚುಲಿ ಏನು? ಟಿಂಕ್ಚರ್ ಇಸ್ ದ ಕಾಂಬಿನೇಷನ್ ಆಫ್ ಅಯೋಡಿನ್ ಪ್ಲಸ್ ಆಲ್ಕೋಹಾಲ್. ಅಯೋಡಿನ್ ಅನ್ನ ಆಲ್ಕೋಹಾಲ್ ಜೊತೆ ಮಿಕ್ಸ್ ಮಾಡಿದ್ರೆ ಟಿಂಕ್ಚರ್ ಬರುತ್ತೆ. ಅದೊಂದು ಆಂಟಿಸೆಪ್ಟಿಕ್ ಲಿಕ್ವಿಡ್. ಅರ್ಥ ಆಯ್ತು ಅನ್ಕೋತೀನಿ. ರೈಟ್, ಲಾಸ್ಟ್ ನಿಮ್ಗೆ ಇಥನಾಲ್ ಅನ್ನ ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ? ಇಥನಾಲ್ ವೆನ್ ಇಟ್ ಇಸ್ ಕನ್ಸ್ಯೂಮ್ ಇನ್ ದ ಲಾರ್ಜ್ ಕ್ವಾಂಟಿಟೀಸ್ ಏನಾಗುತ್ತೆ? ಇಟ್ ಸ್ಲೋಸ್ ಡೌನ್ ಯುವರ್ ಮೆಟಬಾಲಿಕ್ ಪ್ರೋಸೆಸ್. ಅಂದ್ರೆ ನಿಮ್ಮ ಬಾಡಿನಲ್ಲಿ ಕೆಮಿಕಲ್ ರಿಯಾಕ್ಷನ್ ಅನ್ನ ಸ್ಲೋ ಮಾಡುತ್ತೆ. ಫ್ಲೋ ಆಫ್ ಬ್ಲಡ್ ಅನ್ನು ಕೂಡ ಸ್ಲೋ ಮಾಡ್ಬಿಡುತ್ತೆ ವೆನ್ ಯು ಡ್ರಿಂಕ್ ಮೋರ್ ಆಫ್ ಆಲ್ಕೋಹಾಲ್. ಅಂಡ್ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ? ನಿಮ್ಮ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ನೀವು ಮೆಂಟಲಿ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಡ್ರೌಸಿನೆಸ್, ದ ಪರ್ಸನ್ ಹೂ ಡ್ರಿಂಕ್ ಮೋರ್ ಆಲ್ಕೋಹಾಲ್ ವಿಲ್ ಬಿ ಆಲ್ವೇಸ್ ಫೀಲಿಂಗ್ ಡ್ರೌಸಿ, ಆಕ್ಟಿವ್ ಆಗಿರಲ್ಲ. ಎಕ್ಸೆಸಿವ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಆಲ್ಸೋ ಲೀಡ್ಸ್ ಟು ಬ್ಲರ್ಡ್ ವಿಷನ್. ವಿಷನ್ ಬ್ಲರ್ ಆಗುತ್ತೆ, ಕಣ್ ಸರಿಯಾಗಿ ಕಾಣಿಸಲ್ಲ. ಇನ್ನು ನೋಡಿರ್ಬೋದು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರುವಂತ ಪರ್ಸನ್ಗೆ ಹೇಗೆ ಅವ್ರು ನಡಿಬೇಕಾದ್ರೆ ಅವ್ರಿಗೆ ವಿಷನ್ ಪ್ರಾಪರ್ ಆಗಿರಲ್ಲ ಅಂತ.
ಸಮಟೈಮ್ಸ್ ಡಿಸಿನೆಸ್, ವಾಮಿಟಿಂಗ್ ಆಗುತ್ತೆ. ತುಂಬಾ ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ಇಟ್ ಆಲ್ಸೋ ಲೀಡ್ಸ್ ದ ಫೇಲ್ಯೂರ್ ಆಫ್ ಸೆವೆರಲ್ ಆರ್ಗನ್ಸ್ ಅಂಡ್ ಲೀಡ್ಸ್ ಟು ಡೆತ್ ಕೂಡ ಆಗುತ್ತೆ. ಕ್ಲಾರಿಟಿ ಇದೆ ಅಲ್ವಾ? ರೈಟ್. ಸೊ ಐ ಹೋಪ್ ನಿಮ್ಗೆ ಈ ಸೆಷನ್ ಅಲ್ಲಿ ಮಾಡಿದಂತ ಎಲ್ಲಾ ಕಾನ್ಸೆಪ್ಟ್ಸು ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ವಿಡಿಯೋ ಎಂಡ್ ಆದ್ಮೇಲೆ ದಯವಿಟ್ಟು ನಿಮ್ಮ ಒಂದು ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ದಯವಿಟ್ಟು ಮೆನ್ಷನ್ ಮಾಡಿ ಇನ್ ದ ಕಮೆಂಟ್ ಏರಿಯಾ. ವಿಡಿಯೋ ಎಂಡ್ ಆದ್ಮೇಲೆ, ಈಗ ಚಾಟ್ ಸೆಕ್ಷನ್ ಅಲ್ಲಿ ನೀವು ನಂಗೆ ರಿಪ್ಲೈ ಮಾಡ್ತಾ ಇದ್ದೀರಾ, ಕಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಸೊ ನಿನ್ನೆ ನಾನು ಕೀ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೆ ಬಯಾಲಜಿ ಕೆಮಿಸ್ಟ್ರಿ, ಅದನ್ನ ನಿಮ್ಗೆ ಈಗ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಸೊ ಆ ಒಂದು PDF ನ ಡೌನ್ಲೋಡ್ ಮಾಡ್ಕೊಂಡು ಆನ್ಸರ್ಸ್ ಅನ್ನ ನೀವು ಬರಿಬಹುದು. ದಟ್ ಮೀನ್ಸ್ ನೀವು ಒಂದ್ಸಲಿ ಗ್ಲಾನ್ಸ್ ಮಾಡ್ಕೊಳ್ಬಹುದು. ಓಕೆನಾ? ಐ ಹೋಪ್ ಇವತ್ತಿನ ವಿಡಿಯೋ ಎಂಟೈರ್ಲಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೆಷನ್ 4 ಸಂಡೇ ಮಾರ್ನಿಂಗ್ ಮಾಡ್ತಿದ್ದೀನಿ ನಾನು. ಸಂಡೇ ಮಾರ್ನಿಂಗ್ ಸೆಷನ್ 4 ಇರುತ್ತೆ. ಸಂಡೇ ನಾನು ನಿಮ್ಗೆ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಪೇಪರ್ ನಾಳೆ ಒಂದು, ಸಂಡೇ ಒಂದು, 2 ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಪೇಪರ್ಸ್ ಡಿಸ್ಕಸ್ ಮಾಡ್ತೀನಿ. ಸೊ ಮಂಡೆಯಿಂದ ಸ್ಟಾರ್ಟ್ ಆಗುವಂತ ಪ್ರಿಪರೇಟರೀಸ್ಗೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಡಿಸಿನೆಸ್ ಅಂದ್ರೆ ಏನು ಅಂತ ಸಂಬಡಿ ಐ ಥಿಂಕ್ ಕೇಳ್ತಾ ಇದ್ದೀರಾ. ವಾಟ್ ಈಸ್ ಮೀನ್ ಬೈ ಡಿಸಿನೆಸ್ ಅಂತ ಕೇಳ್ತಾ ಇದ್ರಿ. ಡಿಸಿನೆಸ್ ಇದೆ ಕಾಮನ್ ವರ್ಡ್. ಡಿಸಿನೆಸ್ ಅಂದ್ರೆ ನಾವು ಯಾವಾಗ ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಈಗ ಹೇಗೆ ಸಿಂಪಲ್ ಆಗಿ ಹೇಳೋದು, ವೀಕ್ನೆಸ್ ಅಂತ ಹೇಳ್ಬೋದು. ಅಥವಾ ಅನ್ಸ್ಟಡಿ, ನೀವು ಸರಿಯಾಗಿ ನಿಂತ್ಕೊಳಕ್ ಆಗ್ತಿರಲ್ಲ, ಸುಸ್ತಾಗಿ ಬಿದೋಗ್ತಾ ಇರ್ತೀರ, ಅದನ್ನೇ ಡಿಸಿನೆಸ್ ಅಂತ ಹೇಳೋದು. ಓಕೆ, ಕ್ಲಾರಿಟಿ ಇದೆ ಅಲ್ವಾ? ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಟಿಲ್ ಹಿಯರ್ ಸ್ಟೂಡೆಂಟ್ಸ್. ಹ್ಯಾವ್ ಅ ಗ್ರೇಟ್ ಡೇ. ಸೊ ಸಂಡೇ ಅಷ್ಟರಲ್ಲಿ ಇನ್ನೊಂದು ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಪೇಪರ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಫಿಸಿಕ್ಸ್ ವಿಡಿಯೋಸ್ ಬೇಕು ದಯವಿಟ್ಟು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಯಾರು ಟೆಲಿಗ್ರಾಮ್ ಅಲ್ಲಿ ಇಲ್ಲ, ನನ್ನ ಚಾನಲ್ ಅಲ್ಲಿ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಫಿಸಿಕ್ಸ್ಗೆ ಅಂತಾನೆ ಒಂದು ಪ್ಲೇ ಲಿಸ್ಟ್ ಮಾಡಿದೀನಿ. ಆ ಪ್ಲೇ ಲಿಸ್ಟ್ ಅಲ್ಲಿರೋ ಫಿಸಿಕ್ಸ್ ವಿಡಿಯೋಸ್ನ ನೋಡಿ ನೀವು ಫುಲ್ ಮಾರ್ಕ್ಸ್ ಫಿಸಿಕ್ಸ್ ಅಲ್ಲಿ ನೀವು ತಗೊಳ್ಬಹುದು. ಓಕೆ, ಹ್ಯಾವ್ ಅ ಗ್ರೇಟ್ ಡೇ ಚಿಲ್ಡ್ರನ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.